ಹಲೋ ಫ್ರೆಂಡ್ಸ್. ಸೊ ರಜೆಯಲ್ಲಿ ಮಕ್ಕಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡೋದು, ಒಂದು ತಿಂಗಳು ಆ ಕಡೆ ಈ ಕಡೆ ರಜೆಗೆ ಹೋಗಿ ಬಂದುಬಿಡ್ತೀವಿ. ಸೊ ನೆಕ್ಸ್ಟು ಮಕ್ಕಳನ್ನ ಹೇಗೆ ಇನ್ವಾಲ್ವ್ ಮಾಡ್ಕೋಬೇಕು ನಮ್ಮದ್ರಲ್ಲಿ ಅಂದರೆ ನಂದು ಒಂದು ಐಡಿಯಾ. ಸೊ ಅವ್ರ ಜೊತೆಗೆ ಮನೇಲಿ ನಾವು ಆಟ ಆಡೋದು ಇನ್ವಾಲ್ವ್ ಆಗಬೇಕು. ಆಟ ಆಡಲಿಕ್ಕೆ ಇದು ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಟೈಮ್ ತಗೊಂಡು ಹೀಗೆ ಅವರಿಗೆ ಇದು ಆ್ಯಕ್ಚುಲಿ ಮುಂಚೆ ಬಿಫೋರು ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅವ್ರ ಹತ್ರ ಮೆನು ತೊಗೊಂಡಿದ್ದೆ ನಾನು. ಸೊ ಇವಾಗ ಇದು ಹೋಟೆಲ್ ಅಂತೆ, ಅವರಿಬ್ಬರ ಹತ್ರ ನಾನು ಮೆನು ಕೇಳ್ತೀನಿ, ಲೈಕ್ ನಿಮ್ಗೆ ಏನು ಬೇಕಂತ ಕೇಳ್ತೀನಿ. ಅವ್ರು ನನಗೆ ಮೆನು ಕೇಳ್ತಾರೆ, ಇದೆಲ್ಲ ಇದೆ ಅಂತ ಹೇಳ್ತೀನಿ. ಅವ್ರು ಅವಾಗ ಅದನ್ನೇ ಆರ್ಡರ್ ಮಾಡ್ತಾರೆ. ನಾನು ಕೊಟ್ಟಿರ್ತಾರೆ, ಅದನ್ನು ನಾನು ತಗೊಂಡ್ಬರ್ತೀನಿ. ಈ ರೀತಿ ನಾನೇನೋ ಚಿಕ್ಕ ಮಕ್ಕಳ ಜೊತೆಗೆ ಆಟ ಆಡೋದ್ರಿಂದ ಎಷ್ಟೊಂದು ಖುಷಿ ಆಗುತ್ತೆ ಮಕ್ಕಳಿಗೆ. ಚಪಾತಿ, ಕಾಜು ಮತ್ತೆ ಪನ್ನೀರ್ ಪಲ್ಯ ಚೆನ್ನಾಗಿರುತ್ತೆ. ಒಂದ್ಸಾರಿ ಟ್ರೈ ಮಾಡ್ಬೋದು ನೀವು. ಸೊ ಅದು ಅವ್ರು ಆರ್ಡ್ರ್ ಕೊಟ್ಟಿದ್ರಲ್ವ, ಸೊ ಅದನ್ನೇ ನಾನು ಸರ್ವ್ ಮಾಡಿ ಹೋಗಿ ಕೊಟ್ಟೆ. ಆ ದಿನ ನಾನು ಒಂದು ಸ್ವಲ್ಪ ಫ್ರೂಟ್ಸ್ ಸಲಾಡ್ ಜೊತೆಗೆ ಬಾದಾಮ್ ಮಿಲ್ಕ್ ಥಿಕ್ಕಿಗೆ ಮಾಡಿ ಮಿಕ್ಸ್ ಮಾಡಿ ಫ್ರೂಟ್ ಸಲಾಡ್ ಅಂತ ಮಾಡಿದ್ದೆ. ಸೊ ಅವರು ಫಸ್ಟು ಊಟ ಎಲ್ಲ ಮಾಡಿದರು. ಊಟ ಮಾಡಿದ ನಂತರ ಐಸ್ ಕ್ರೀಮ್ ಬೇಕಾ, ಫ್ರೂಟ್ ಸಲಾಡ್ ಬೇಕಾ ಕೇಳಿದರು. ಸೊ ಅದು ವೆಲ್ ಪ್ರಿಪೇರ್ಡ್ ಸ್ಕ್ರಿಪ್ಟ್ ಅಲ್ವಾ. ಸೊ ಅವರು ಫ್ರೂಟ್ ಸಲಾಡ್ ಮತ್ತೆ ಪುನಃ ಅವರಿಗೆ ಫ್ರೂಟ್ ಸಲಾಡ್ ತಂದುಕೊಟ್ಟೆ. ನನ್ನ ಮಗನಿಗೆ ಆ್ಯಕ್ಚುಲಿ ಈ ಥರ ವೆಜಿಟೇಬಲ್ಸ್ ತಿನ್ನಲಿಕ್ಕೆ, ಹಸಿಯಾಗಿ ತರಕಾರಿ ತಿನ್ನಲಿಕ್ಕೆ ತುಂಬ ಇಷ್ಟ. ಅವನೆಲ್ಲ ಇಷ್ಟಪಟ್ಟು ತಿಂತಾನೆ. ಮಗಳು ಅವನನ್ನು ನೋಡಿ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾಳೆ ಅಷ್ಟೇ, ಫುಲ್ ಕಂಪ್ಲೀಟಾಗಿ ತಿನ್ನಲ್ಲ, ಬಟ್ ತಿಂತಾಳೆ ಓಕೆ ಒಂದು ಮಟ್ಟಿಗೆ. ಸೊ ದೇ ವೇರ್ ಎಂಜಾಯಿಂಗ್ ದರ್ ಫುಡ್. ಚೆನ್ನಾಗಿತ್ತು, ಖುಷಿ ಆಯಿತು ಅವ್ರಿಗೆಲ್ಲ ಆಟ ಆಡಿದ್ದು. ನಾನು ಅವ್ರ ಜೊತೆಗೆ ಇನ್ವಾಲ್ವ್ ಮಾಡಿದ್ದು. ಒಂದಿನ ಆಡಿ ತಪ್ಪಾಯ್ತಾ ಅಂತ ಮತ್ತೆ ಕೇಳ್ತಿದ್ರು, ಮಮ್ಮ ಇವತ್ತು ಆಡುವ, ಮಮ್ಮ ಇವತ್ತು ಆಡುವ ಅಂತ. ಚೆನ್ನಾಗಿರುತ್ತೆ, ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಮಕ್ಕಳ ಜೊತೆ ಮಕ್ಕಳಾಗಿ ಇನ್ವಾಲ್ವ್ ಆಗಿ ಆಟ ಆಡಿ ಖುಷಿಯಾಗಿರುತ್ತೆ.